ನಮ್ಮದು ನೋಡ್ರಿ ಮುಧೋಳ ತಾಲೂಕು ಆಲಗುಂಡಿ ಬಿ ಕೆ ಗ್ರಾಮದವರು ನಾವು ಹಾಲು ಮತದ ಸಮಾಜ. ನಾವು ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಈ ಬಾಳು ಮಾಮನ ಕುರಿಗಳನ್ನು ಇಲ್ಲೇ ವ್ಯವಸ್ಥೆ ಮಾಡಬೇಕಂತ ಏನು ಬೇಕಲ್ಲ ಅವ್ರು ಹೆಂಗೆ ಬೇಕು ಆ ಪ್ರಕಾರ ಬಂದು ಬೇಡ್ಕೊಳ್ಳೋದು, ಅವ್ರ ಪ್ರಸಾದ ತೊಗೊಳ್ಳೋದು ಮಂದಿ ಜನದ ಹಿಂಗೆ ನಡೆದೈತ್ರಿ ಅದು. ಮತ್ತು ಇಲ್ಲಂತೂ ದೇವರ ಹೇಳೋಂತ ಯಾರು ಇರಂಗಿಲ್ಲ ರೀ. ಅವ್ರ ಮನಸ್ಸಲ್ಲೇ ಬಿಡ್ಕೊಳ್ಳೋದ ಅಜ್ಜನಿಗೆ ಬಲ ಅವ್ರಿಗೆ ಬಲ. ಇಲ್ಲಿ ನಾವು ಯಾರ ಮೈ ನಡಿಗೆ ಮೈತಿಮೆ ದೇವರ ಹೇಳೋಂಥ ವಿಷಯ ಅಂತ ಇಲ್ಲಿ ನಡೆಯಂಗಿಲ್ಲ. ಏನಿದ್ರು ಯಾರಿಗೆ ಏನು ಬೇಕಲ್ಲ ಅವ್ರು ಹೆಂಗೆ ಬೇಕು ಆ ಪ್ರಕಾರ ಬಂದು ಬೇಡ್ಕೊಳ್ಳೋದು, ಅವ್ರ ಪ್ರಸಾದ ತೊಗೊಳ್ಳೋದು ಮಂದಿ ಜನದ ಹಿಂಗೆ ನಡೆದೈತ್ರಿ ಅದು. ಮತ್ತು ಇಲ್ಲಂತೂ ದೇವರ ಹೇಳೋಂತ ಯಾರು ಇರಂಗಿಲ್ಲ ರೀ. ಅವ್ರ ಮನಸ್ಸಲ್ಲೇ ಬಿಡ್ಕೊಳ್ಳೋದ ಅಜ್ಜನಿಗೆ ಬಲ ಅವ್ರಿಗೆ ಬಲ. ಇಲ್ಲಿ ನಾವು ಯಾರ ಮೈ ನಡಿಗೆ ಮೈತಿಮೆ ದೇವರ ಹೇಳೋಂಥ ವಿಷಯ ಅಂತ ಇಲ್ಲಿ ನಡೆಯಂಗಿಲ್ಲ. ಏನಿದ್ರು ನಾವಪ್ಪ ನಿಮ್ಗೆ ಚಲೋ ಒಟ್ಟು ವಿಷಯ ಇರುತ್ತೆ ಇಲ್ಲಿ. ಮತ್ತು ವಿಶೇಷವಾಗಿ ಹೆಚ್ಚಿನದಾಗಿ ನಾವು ಏನಾದ್ರು ನಿಮ್ದು ಹಂಗೆ ಹಾಕದೆ ಹೆಂಗಂತ ಹೇಳಕ್ಕೆ ಬರೋದಿಲ್ಲ. ಭಾಳ ಮಂದಿ ನಡ್ಕೊರಿ, ಭಾಳ ಮಂದಿ ಕುರಿ ಕಾಯಿರಿ, ಭಾಳ ಮಂದಿ ಪ್ರಸಾದ ಊಟ ಮಾಡಿರಿ, ನಿಮಗೆಲ್ಲ ಚಲೋ ಹಾಕಂತ ಇಷ್ಟ ಹೇಳ್ತು ಆಟ ಮಾಡಿ ಅವ್ರ ನಿಕ್ಕಿ ಗ್ಯಾರಂಟಿ ಆಗೇ ಆಗ್ತಿರ್ತೈತೆ. ಮತ್ತು ಏನಪ್ಪ ಈ ಊರಿಂದ ಮುಂದಿನ ಹೋಗ್ಬೇಕಾದ್ರೆ ಅವ್ರ ಬಗ್ಗೆ ಅವರಾಗಿ ಬಂದು ಕರ್ಕೊಂಡು ಹೋಗ್ತಾರೋ. ಒಂದು 50-60% ಅವರೇ ಬಂದು ಹೋಗ್ತಾರೆ. ಒಂದು 40% ನಾವೇ ಹೋಗಿ ಕೇಳೋ ಪ್ರಸಂಗ ಬರ್ತೈತೆ. ಎಲ್ಲ ಥರ ಭಾಳ ಮಂದಿ ತಂದು ಇಟ್ಟಿರ್ತಾನೆ. ತನಗೆ ಅಂತೇಳಿ ಬರೋಂಗಿಲ್ಲ, ಅದ್ರಾಗ ನಾವೇ ಹೋಗಂಗಿಲ್ಲ. ಎರಡೂ ಥರ ಇರ್ತೈತೆ. ನಮಗೆ ಕಷ್ಟ ಇರುತ್ತೆ, ಸುಖ ಇರ್ತೈತಿ. ನಮ್ಮ ಜನರಿಗೆ ಬುದ್ಧಿ ಪ್ರಕಾರ ದೇವರೇ ಮಾಡ್ತಾನೋ. ಒಮ್ಮೆ ನಮ್ಮ ಒಂದು 5-6 ತಿಂಗಳ ಗಂಟೆ ಜಾತ್ರೆ ಇಟ್ಬಿಟ್ಟಿರ್ತಾನೆ. ಒಂದು ತಿಂಗಳ ಗಂಟೆ ನಾವು ಎಷ್ಟು ಹೊರ ಮಂದಿ ನಮ್ಗೆ ಕೇಳಂಗಿಲ್ಲ, ಹಂಗೂ ಮಾಡಿ ಇಟ್ಟಿರ್ತಾನೆ. ಹಂಗೆ ಭಾಳ ಮಂದಿ ಯಾವಾಗ ಏನು ಹಾಕೈತೆ ಹೇಳಕ್ಕೆ ಬರೋದಿಲ್ಲ ಅದು. ಯಾಕ ಎಲ್ಲರದು ಮನಸ್ಸು ನೋಡುವಂಥ ದೇವರು ಆಟ ದುಡ್ಡು ಇನ್ನೂ ಜನ ಮಾಡ್ಬಿಡುತ್ತೆ. ಪರೀಕ್ಷೆ ಮಾಡಿ ಆಶೀರ್ವಾದ ಕೊಡೋ. ಸತ್ಲಿ ಯಾವ ದುಡಿತಾ ಅವ್ನು ಒಟ್ಟು ಆಶೀರ್ವಾದ ಕೊಡೋ. ಅದು ಸತ್ಲಿ ದುಡ್ಡು ಪರೀಕ್ಷೆ ಮಾಡೋದು ಫುಲ್ ಅರ್ದು ನೋಡಿ ಅದರ ಪರೀಕ್ಷೆ ಪಾಸ್ ಆದಾಗ ಅವ್ನು ಸಿಗುತ್ತೆ ಆಶೀರ್ವಾದ. ಮತ್ತು ಹಂಗೆ ಸಿಗಂಗಿಲ್ಲ. ಹಿಂಗೆ ಭಾಳ ಮಂದಿ ವಿಶೇಷ ಇದೆ. ಕುರಿಗಳು ನಮ್ಮದು ಭಾಳ ಮಂದಿ 19 ತಂಡದ ಹಿಂಗೆ ಭಾಳ ಮಂದಿ ಇದ್ದಾಗ ಏನಾಗಿತ್ತು, ಒಂದು 1000 ಕುರಿಗಳಿದ್ದು ಅವ್ರು ಕತ್ತಿ ಬಿಟ್ಟಿರೋದು ಭಾಳ ಮಗಳು. ಈಗ ಭಾಳ ಮಂದಿ ಸಮಾಜ ತುಂಬಿಳಕ ನಮ್ಮ ಈಗ 55,000-60,000 ಮಟ್ಟ ಕುರಿಗಳದಾವ. ಈಗ 19 ತಂಡ ಹಿಂಗೆ ಇದೇ ಟೈಪ 18 ತಂಡ ಟು ಮಹಾರಾಷ್ಟ್ರ ಆಗದಾವು. ಇದೊಂದು ತಂಡ ನಾವು ಕರ್ನಾಟಕದಾಗ ಬಂದೆವು. ಅವ್ರು ಇಲ್ಲಿ ಬಂದಾಗಿಂದ ನಾವು 4 ತಿಂಗಳ ದಿವಸ ಹೊತ್ತು ನಮ್ಗೆ ಯಾವುದೋ ಕೊರತೆ ಬಿದ್ದಿಲ್ಲ. ಈಗ ನಮ್ಮ ಕುರಿಗಳು ಏನು ಬೇಕಾಗ್ತದೆ. ಈಗ ಒಂದು 2 ಹೊತ್ತು ಉಳ್ಳಾಗಡ್ಡಿ ನೆಲಗಳೆಲ್ಲ ಹಾಕಲು ಮುಗಿದ ಕಾಲಕ್ಕೆ ಜನರೆಲ್ಲ ಗಳೆ ಹೊಡೆದು ಇದು ಮಾಡಿ ಮೇವಿನ ಜರ ಒಂದು 2 ದಿವಸ ನಾವು ಕೊರತೆ ಬಿಡಾಕತೈತಿ. ಅನ್ನೋ ಉದ್ದೇಶ ನಾವೇ ಮಾಡಾಕತ್ತು. ಮತ್ತು ಮುಂದಿನ ಊರಿಗೆ ಹೋಗಿ ವಿಚಾರದಾಗ ಇದೇವ್ರಿ ನಾವು. ಎಷ್ಟು ಭಾಳ ಮಂದಿ ವಿಷಯ ಹೇಳ್ಬೇಕೈತ್ರ ಅದು ಅವು ಯಾವ ಟೈಮಿಗೆ ಏನು ಮಾಡ್ತಾ ಹೇಳಕ್ಕೆ ಬರಲ್ಲ. ಒಂದು ಮಳಿನೂ ತರ್ಬೋದು, ಒಂದು ಬೇಕಾದ್ದು ಮಾಡ್ಬೋದು. ಅಂಥ ದೇವ್ರು ಅದಾನ. ಆದ್ರೆ ನಾವಾಗೆ ಭಾಳ ಹೆಚ್ಚು ಹೇಳಕ್ಕೆ ಬರಲ್ಲ, ಕಡಿಮೆ ಹೇಳಕ್ಕೆ ಬರೋಂಗಿಲ್ಲ. ಭಗವಂತಂದು ಏನೈತಿ ಅದು ನಟ ಹೇಳ್ಬೇಕಾಯ್ತು. ಮತ್ತು ಯಾರು ಹೆಂಗೆ ದುಡಿದಲ್ಲ ಅವ್ರು 100ಕ್ಕೆ 100 ಚಲೋ. ಕುರಿಗಳು ಯಾರು ಕಾಯ್ತಾರೆ ಭಾಳ ಮಂದಿ ನನ್ನ ಕುರಿ ಅಂತ ತೇಕಾರ ಅವು ಹೊಟ್ಟೆ ತುಂಬೆ ಮೇವು ನೀರ ನೇಮ್ ನಿತ್ತಿ ಯಾವ ಮಾಡ್ತಾ ಇವತ್ತು ಅವ್ನು ಸಾಯ್ತಾನೆ ಡಾಕ್ಟರ್ ಬದುಕೊಳ್ಳಿ ಆ ಮನುಷ್ಯ ಚಲೋ ಹಾಕಂತ ನಾವು ಗ್ಯಾರಂಟಿ ಕೊಡ್ತೀವಿ. ಹಿಂಗೆ ಭಾಳ ಮಂದಿ ಅಷ್ಟು ತಾಕತ್ತನೈತಿ ಅವು ಮಾಡೇ ಮಾಡ್ತಾನೆ. ಅವ್ನು ಜಗತ್ತು ಮಾಲಕ್ ಅಂತ ನಮ್ಮ ಮಹಾರಾಷ್ಟ್ರಕ್ಕೆ ಹೆಸರೇ ಬಿದ್ದೈತೆ. ಅದು ಜಗತ್ತ ಮಾಲಕ್ ಅಂತಾರೆ, ಕನ್ನಡದ ಜಗತ್ತು ಮಾಲಕ್ ಅಂತನೂ. ಹಂಗೆ ದೊಡ್ಡ ದೇವ್ರದಾನ. ಎಷ್ಟು ಮಂದಿ ಏನು ಭಾಳ ಆಶೀರ್ವಾದ ಮಾಡ್ಯಾಕ್ರೆ ಅವ್ರು ಯಾರು ದುಡಿತಾರೆ ಹಂಗೆ ಅವ್ರು ಪ್ರತಿಫಲ ಆಯ್ತು ರೀ. ನಮ್ಮಲ್ಲಿ ತೋಡೆ ಒಂದು ಭಕ್ತರು ಯಾರು ಒಂದು ಕಿಲೋ ಆಗಲಿ 2 ಕಿಲೋ 5 ಕಿಲೋ ತಂದಂಥ ನಮ್ಮ ತೇಕ್ ಸ್ಟಾಕ್ ಇರ್ತೈತಿ. ಯಾರೋ ಇಲ್ಲ ಟೈಮ್ದಾಗ ನಾ ಎಷ್ಟೋ ಮಂದಿ ಬರಲಿ ಇವತ್ತು ಅವ್ರಿಗೆ ಹೊಳಿಸಿ ಕಳ್ಸಕ್ಕೆ ನಮ್ಮ ತೇಕ್ ಅದು ಭಾಳ ಮಂದಿ ನೇಮನೇ ಇಲ್ಲ. ಆ ಟೈಮ್ ಬಿಟ್ಟು ಬಂದ್ರೆ ಮಾತ್ರ ಅವ್ರು ಸಿಗೋದು ಅಂತ ಹೇಳ್ತೀವಿ ನಾವು. ಟೈಮ್ದಾಗ ಬಂದ್ರೆ ಯಾವುದೋ ಪರಿಸ್ಥಿತಿಯಿಂದ ನಾವು ಅಡಿಗೆ ಇಲ್ಲರೂ ಕೂಡ ಅವ್ರಿಗೆ ಮಾಡಿ ಪ್ರಸಾದ ಹಾಕಬೇಕು. ಹಿಂಗೆ ಭಾಳ ಮಂದಿ ಇದ್ದಾಗ ಅವ್ರು ನೇಮ ಮಾಡಿ ಹೋಗಿದ್ದಾರೆ. ಆ ಪ್ರಕಾರ ಅಂತೂ ಮಾಡೇ ಮಾಡ್ತೇವೆ. ಅತಿ ಮೀರಿ ಅವ್ರು ರಾತ್ರಿ ಸರ್ವತ್ನೇ ಬಂದ್ರಪ್ಪ ಇತರ ಸಿಗ್ಬೋದು, ಇದ್ರಕ್ಕಿಲ್ಲ. ಪ್ರಸಾದ ಅಂತೂ ಕಂಟಿನ್ಯೂ ಇರತ್ತೈತೆ. ಏನಂತ ಈ ಅಡುಗೆ ಮಾಡೋರು ಯಾರಿಗೆ ಕಸಾರಿಗೆ ಬಂದು ಹಿಂಗೆ ಮಾಡಿ ಬಿದ್ದರೆ ಮಾತ್ರ ಆ ಟೈಮ್ ಸಿಗಂಗಿಲ್ಲ. ಇದಕ್ಕಿಂತ 24 ತಾಸು ಪ್ರಸಾದ ಇದ್ದಂಥ ಅರ್ಥನೇ ಐತಿ ಇದು. ಆದ್ರೆ ಎಲ್ಲ ಭಕ್ತರದ್ದು ಇರ್ತೈತಿ. ನಮ್ಮ ತೆಗಿದ್ರು ಭಕ್ತರು ಕೊಟ್ಟಿದ್ರೆ ನಾವು ಯಾರೋ ರೈತರು ಹಾಕೋ ಟೈಮ್ದಾಗ ನಾವು ಹಾಕ್ತೀವಿ ಮಾಡಿ ಅವ್ರಿಗೆ. ಹಿಂಗೆ ಅದು ಭಾಳ ಮಂದಿ ವಿಚಾರ ಇದೆ. ಅಚಾನಕ್ ಯಾರ್ದೋ ಸಿಗಲಿಲ್ಲ ಅಂದರೂ ಅಲ್ಲಿ ಸಂಸ್ಥೆಯಿಂದ ಸ್ಟಾಕ್ ಇರ್ತೈತಿ, ತಂದು ಮಾಡೋವಂಥ ಪರಿಸ್ಥಿತಿ ಇರ್ತೈತಿ. ಈಗಂತೂ ಆ ಪರಿಸ್ಥಿತಿ ಬಂದೇನಿಲ್ಲ. ಯಾವ ಊರವಕ್ಕೆ ಅವರ ಸ್ಟಾಕ್ ಆಗ್ತಾವೆ. ಅವ್ರು ಸ್ಟಾಕ್ಗಳನ್ನ ಮತ್ತೆ ಹೊಳ್ಳಿ ದೇವಸ್ಥಾನಕ್ಕೆ ನಾವು ಹೊಳ್ಳಿ ಕಳಿಸಿ ಕೊಡ್ತೀವಿ. ಈಗಂತೂ ಅಂಥ ಪರಿಸ್ಥಿತಿ ಬಂದಿಲ್ಲ. ಈಗ 10 ವರ್ಷ ಆಯ್ತು. ಭಾಳ ಮಂದಿ ಮೈಮ್ಯಾಗ ವಾಡೋದಾಗಿಂದ ಎಲ್ಲಿ ಹೋಗಲ್ಲ ಕಾಲು ತಾನು ಕುಡಿ ಕಟ್ತಾವು. ಅವ್ರ ರೊಕ್ಕ ಬಂದೇ ಬರ್ತೈತಿ. ಅದಕ್ಕೆ ಯಾವುದೋ ಪರಿಸ್ಥಿತಿಯಿಂದ ಏನೋ ಕಡಿಮೆ ಬಂದಿಲ್ಲ. ಆಗ ಭಾಳ ಮಂದಿ ಕುರಿಗಳೊಳಗೆ ತಾಕತ್ತನ ಐತೆ ಅಂದ್ಕೊಳ್ಳಿ ಮಂದಿಗೆಲ್ಲ ಗೊತ್ತಾಯ್ತು. ಇಲ್ಲೊಂದು ಧಾರಾವಾಹಿ ಮೂಲಕವಾಗಿ ಎಲ್ಲ ಮಂದಿ ನೋಡ್ತು. ಭಾಳ ಅನುಭವ ಬಂತು. ಇಷ್ಟೋ ದಿವಸ ನಾವು 2 8 ಏರಿದ ತಿರುಗಿದ್ದು. ಅವ್ರು ಇಷ್ಟು ಪ್ರತಾಪ ಇರೋಕ್ಕಿಲ್ಲ. ನಾವು ಎಷ್ಟೋ ಇಲ್ಲಿ ಕಷ್ಟಗಳು ಅನುಭವಿಸಿ ಹೋಗಿದ್ದು.
ಖರೆ ಈಗ ಯಾವುದೋ ಕಷ್ಟ ಅನ್ನೋದು ನಮ್ಗೆ ಕಂಡೇ ಬಂದೇನಿಲ್ಲ ಅದು. ಯಾಕೆ ಈ ಧಾರಾವಾಹಿಗೆ ಬಂತು ಜನ ತೊಡೆ ಮಂದಿ ಕಲ್ಪನಾ ಬಂತದ ಇವು ಬಾವಮಣ್ಣ ಗುರಿಪ ಸಾಕ್ಷಾತ್ ದೇವ್ರಪ್ಪ ಅನ್ನೋದು ಕಲ್ಪನಾ ಬಂದು ಎಲ್ಲ ಮಂದಿ ಇವತ್ತಿಗೆ ಏನೋ ತಂದ್ರು ಒಂದು ಕೈಯಾಗ ತೊಡೆ ಅಕ್ಕಿ ಹಿಡ್ಕೊಂಬರ್ತಾರೆ, ಗೋಧಿ ಹಿಡ್ಕೊಂಬರ್ತಾರೋ, ಏನೋ ಕಾಯಿಪಲ್ಲೆ ತರ್ತಾರೋ, ಹೀಗೆ ಏನಾರು ತಂದು ಸಹಾಯ ಮಾಡ್ತಾರೆ. ಯಾರಿಗಾದ್ರೂ ರೊಕ್ಕ 10 ರೂಪಾಯಿ ಕೊಡ್ತಾರೋ, ಯಾರಿಗೂ 5 ರೂಪಾಯಿ ಕೊಟ್ಟಿರ್ತಾರೋ. ಹೀಗೆ ಪ್ರತಿಯೊಂದು ಊರಾಗೆಲ್ಲ ಅನ್ನ ಪ್ರಸಾದ ಒಟ್ಟೆ ಕಡಿಮೆ ಬಿದ್ದಿಲ್ಲ. ನಾವು ಈಗ ಬಂದಕ್ಕೆ 4 ತಿಂಗಳಾಯ್ತು, ಇನ್ನೂ ಮಟ್ಟ ಅನ್ನ ಪ್ರಸಾದ ಒಟ್ಟೆ ಕಡಿಮೆ ಬಿದ್ದಿಲ್ಲ. ನಾವು ಭಗವಂತ ನಡ್ಸಕತ್ತಾನು, ಇಲ್ಲಿ ಭಕ್ತರು ಹಂಗೆ ಮಾಡಕತ್ತಿದ್ದಾರು. ಅಗದಿ ಒಂದೇ ನಂಬರ್ ನಡೆದೈತಿ. ಆದ್ರೆ ಅಚಾನಕ್ ಒಂದು ಟೈಮ್ ಬಂದು ಬೀಳುವಂಥ ಪ್ರಸಂಗ ಇರ್ತೈತಿ. ಅದು ಹಂಗಂತ ಹೇಳಕ್ಕೆ ಬರೋದಿಲ್ಲ. ಒಮ್ಮೆ ನಮ್ಮಲ್ಲಿ ಜನಸಂಖ್ಯೆ 500 ಕುರಿ ಗಂಟಲೆ ಕಾಯಕ್ಕೆ ಬರ್ತಾರೆ, ಒಮ್ಮೆ 300 ಅಕ್ಕಾರ, ಒಮ್ಮೆ 200 ಅಕ್ಕಾರ. ಇವತ್ತು ಸದ್ಯಕ್ಕೆ 40 ಜನಕ್ಕೆ ಬಂದೀವಿ ನಾವು. ಈಗ 40 ಜನ ಅಂತೂ ಈ ಕುರಿ ಅಂತೂ ಒಟ್ಟು ಸಾಗಂಗಿಲ್ಲ. ಎಲ್ಲ ಕೂಡಿ ನಾವು ಸೇರಿ 50 ಜನ ಇರ್ಬೇಕು. ಅಂದ್ರಾಗ ಈ ಕುರಿಗಳು ಹಿಂಡು ಮುಂದಕ್ಕೆ ಹೋಗ್ತೈತಿ. ಇದ್ರೊಳಗೆ ಮಂದಿ ಕಡಿಮೆ ಇರ್ತಾರೆ, ಹಿಂಡು ಮುಂದಕ್ಕೆ ಹೋಗಂಗಿಲ್ಲ. ದಗದುಗಳು ಹಂಗೆ ಬಿದ್ಕೊಂಡು ಹೋಗ್ತಾವೆ, ಮೂಕು ಪ್ರಾಣಿಗಳು ತ್ರಾಸ ಆಗ್ತೈತಿ. ಒಂದು ತಂಡಿನಿಂದ ಕಮ್ಮಿ ಅಂದರೂ 50 ಮಂದಿ ರಾಕನೇ ಬೇಕು ಅಂದ್ರೆ ಆ ತಂಡ ಮುಂದೆ ಹೋಗ್ತೈತಿ. ಕಡಿಮೆ ಥರ ಜಾಗ್ತೈತಿ, ಆದ್ರೆ ಸ್ವಲ್ಪ ಸಮಸ್ಯೆ ಆಕೈತಿ. ಅದಕ್ಕೆ ನಮ್ಮ ಕರ್ನಾಟಕದಾಗ ಬಾವಮಣ್ಣ ಕುರಿಗಳು ಕಾದು ಸೇವೆ ಮಾಡ್ಬೇಕು ಅನ್ನೋದು ಈ ಮಂದಿಗೆ ಗೊತ್ತಿಲ್ಲ. ಇದ್ರ ಫಾಯ್ದೆ ತೊಗೋಬೇಕು ಅನ್ನೋದು ಗೊತ್ತಿಲ್ಲ. ಅದೇ ಇದ್ರ ಫಾಯ್ದೆ ತೊಗೊಳ್ಳೋ ಮಹಾರಾಷ್ಟ್ರ ಮಂದಿ ಮಾತ್ರ. ಮಹಾರಾಷ್ಟ್ರದಾಗ ಏನೈತಿ, ಅವ್ರಿಗೆಲ್ಲ ಬಾವಮಣ್ಣ ಅನುಭವನೇ ಐತಿ. ಅವ್ರು ಇವತ್ತು ಯಾವುದೋ ಪರಿಸ್ಥಿತಿಯಿಂದ ಬಂದ್ರೆ ಅಂತಂದ್ರೆ ನಮ್ಮ ಪರ್ಮಿಷನ್ಲ ಯಾರೂ ಮನೆಗೆ ಹೋಗಂಗಿಲ್ಲ. ಅವ್ರು ಎಷ್ಟು ದಿವಸ ಸೇವೆ ಮಾಡುವ ದಿವಸ ಮಾಡಲೇಬೇಕು. ಮತ್ತು 4 ದಿನ ನಿಲ್ಲತ್ತಾರ ಅವ್ರು. ನಮ್ಮ ಪರ್ಮಿಷನ್ ತೊಗೊಂಡು ಬಂದ್ರೆ ತೊಗೊಂಡು ಆವಾಗ ಮನೆಗೆ ಹೋಗ್ತಾರೆ. ಹೇಳ್ದೆ ಅಂತ ಹೋಗೋದು ಸುಳ್ಳ. ಇಲ್ಲ ನಮ್ಮೊಳಗೆ ಮತ್ತು ಕೆಲವು ಮಂದಿ ಹೇಳ್ತಾರೆ ಕೇಳಕ್ಕೆ ಹೋಯ್ತಾರೆ 4 ದಿನ ಅಂತಪ್ಪ ಅಂತ ಹೇಳ್ದೆ ಹೋಗಂತ ನಮ್ಮ ಕಡೆ ಆಗ್ಬೇಕ್ರೆ. ಮಹಾರಾಷ್ಟ್ರ ಅಂತ ಮಂದಿ ಇರ್ತಾರೆ, ನಮಗೆ ಈಗ ಎಲ್ಲೂ ಇಲ್ಲ. ಯಾಕೆ ನಾವು ಈಗ 15-20 ವರ್ಷ ಮಹಾರಾಷ್ಟ್ರಾಗ ಸರ್ವಿಸ್ ಮಾಡಿದೆವು. ಅದು ಅತಿ ಅಂದ್ರೆ ಅತಿ ಭಕ್ತಿ. ನಾನೇ ಸ್ವತಃ ಹೇಳಿದ್ರೆ ನಂದು ಅವರಷ್ಟು ಭಕ್ತಿ ಆಗಂಗಿಲ್ಲ. ಅವರಂಥ ಭಕ್ತಿ, ಮಹಾರಾಷ್ಟ್ರ ಅಂತ ಭಕ್ತಿ ನಮಗೆ ಸದ್ಯ ಆಲ್ ಇಂಡಿಯಾದಾಗಿಲ್ಲ. ನಾನೇ ಹೇಳಕ್ಕೆ ಬಯಸ್ತೀನಿ ಸದ್ಯಕ್ಕೆ. ಸೇವೆ ಮಹಾರಾಷ್ಟ್ರ ನಡೀತೈತಿ. ಅಂದಾಗ ಬಾವಮಣ್ಣ ಕುರಿ ಇವತ್ತಿನವರೆಗೂ ಎಲ್ಲ ಅಲ್ಲೇ ಮಹಾರಾಷ್ಟ್ರಾಗ ಅದಾವೆ. ಈ ಕರ್ನಾಟಕ ಬರೋ ತಂಡ ಅಂದ್ರೆ ನಮ್ಮದು 6 ನಂಬರ್ ತಂಡ, 19 ಬಗ್ಗೆ ಅದಾವೆ. ಅದ್ರಾಗ 6 ನಂಬರ್ ತಂಡ ನಾವು ಒಟ್ಟು ಸರ್ವಿಸ್ ಕರ್ನಾಟಕದಾಗ ಕಾರಬಾರಿನ ನಾವು ಒಟ್ಟು ಹೆಚ್ಚಿನ ಸರ್ವಿಸ್ ಇಲ್ಲಿ ಮಾಡ್ತೇವೆ. ಹಿಂಗೆ ಬಾಳಮ್ಮ ನಮಗೂ ಒಮ್ಮೊಮ್ಮೆ ಕಷ್ಟ ಕೊಡ್ತಾನೋ, ಸುಖನ ಕೊಡ್ತಾನೋ. ನಾವಂತೂ ಪೈಲ ಅಂತೆಲ್ಲ ಕಷ್ಟ ಸೊಸೆಯಲ್ಲಿ ಬಂದೆವು. ಆದ್ರೆ ಬಾಳಮ್ಮನ ವಿಷಯ ಹೆಂಗೈತಿ, ಭಕ್ತಿಯಿಂದ ನಮ್ಮಪ್ಪ ಕುರಿ ಇದಕ್ಕೆ ಮಾಲಕರು ಯಾರಿಲ್ಲ. ಇವಕ್ಕರು ಮೂಕ ಪ್ರಾಣಿ ಸೇವೆ ಮಾಡೋಣ ಅಂತ ಯಾರು ಭಕ್ತಿಲಿ ಮಾಡ್ತಾರಲ್ಲ ಅವ್ರಿಗಂತೂ 100ಕ್ಕೆ 100 ಬಾಳಮ್ಮ ಇವತ್ತು ಮನ್ಯಾಗ ಹೋಗಿ ಸ್ವತಃ ದಗದ ಮಾಡಿ ತೋರಿಸ್ತಾ. ನಾವು ಹಂಗಾಟ್ಟು ತಾಕತಿ ಎಷ್ಟೋ ಮಂದಿಗೆ ಮಾಡಿ ನಾನು ಮನೆ ಮಾಡಿಬಿಟ್ಟು ಬಂದಿವಲ್ಲ. ನಮ್ಮ ಮನ್ಯಾಗ ಒಟ್ಟು ಎಷ್ಟಾಗಲಿ ಆಶೀರ್ವಾದ ಮಾಡಿದಾಗ ನಾವು ನಿಲ್ಲಬೇಕಾಯ್ತು. ನಮ್ಮ ಮನ್ಯಾಗ ತರಿಸತ್ತಾರೆ, ನಾವು ನಾಳೆ ಬಿಟ್ಟು ಹೋಗ್ತೇವೆ. ಈಗ ನನ್ನ ಪ್ರಕಾರ ನಾಳೆ ಈಗ 36-37 ವರ್ಷ ಬಾಳಮಣ್ಣ ಕೃಪೆ ನಾವು ಸೇವೆ ಮಾಡಕ್ಕೆ ಬಂದೆವು. ನಾ ಅಂತೇನು ಹೇಳಕ್ಕೆ ಬರೋದಿಲ್ಲ. ಭಗವಂತನ ಆಶೀರ್ವಾದ. ನಾವು ಬಡ ಕುಟುಂಬದ ಮನುಷ್ಯರು, ನಾವೇನು ಶ್ರೀಮಂತರಲ್ಲ. ಕೇವಲ ಒಂದು ಬಡವ ಮನುಷ್ಯರು ನಾವು. ಆದರೂ ಕೂಡ ಬಾಳಮಣ್ಣ ಒಂದು ಲೆವೆಲ್ ಅಂದ್ರೆ ಅಗದಿ ಒಂದು ದೊಡ್ಡ ಲೆವೆಲ್ದಾಗ ಇಟ್ಟ ನಮ್ಮ ದೇವ್ರ ಭಗವಂತನ ಪುಣ್ಯದಿಂದ ಅವನ ಆಶೀರ್ವಾದ. ನಾವು ಕೇವಲ ಬಡವರು ನಮ್ಮ ಊರಾಗ, ನಾವೇನು ದೊಡ್ಡ ಸಾವುಕಾರಲ್ಲ, ಕೂಲಿಕರ ಅಂತ ಅರ್ಥ ಹೇಳ್ತೀನಿ ನಿಮಗೆ. ಖರೆ ಆದರೂ ಕೂಡ ನಮ್ಮ ಭಗವಂತ ಒಂದು ಶ್ರೀಮಂತರ ಲೆವೆಲ್ ಟೈಪ್ ಇಟ್ಟಂಗೆ ನಮ್ಮ ಇಟ್ಟಾನ ಅವನ ಆಶೀರ್ವಾದ. ಹಿಂಗೆ ಅವ್ನ ತಾಕತ್ತು ಐತೈತಿ. ನಾವು ಮಾಡ್ತೇವೆ. ಅವ್ನು ನಮ್ಗೆ ತಾಕತ್ತು ಕೊಟ್ಟಿದ್ದಾನು. ನಾನೇನು ಮಾಡ್ದಂತ ಹೇಳಕ್ಕೆ ಬರೋಲ್ಲ. ಭಗವಂತ ನಮ್ಗೆ ಸಾಥ್ ಕೊಟ್ಟಿದ್ದ ನಾವು ಮಾಡಿದೆವು. ಇಷ್ಟವರೆಗೆ ಒಂದು 16-17 ವರ್ಷ ರಾತ್ರಿ ಕಾಲ ಮಾಡ್ತಿದ್ವಿ ಕುರಿಗಳು ನಾವು. ಆ ನಂತರ ಈಗ 17 ವರ್ಷ ನಾವು ಕಾರ್ಬಾರಿ ಮಾಡಕತ್ತೇವೆ. ಅದಕ್ಕಿಂತ ಮೇಲೆ ನಾವು ಸಣ್ಣ ನುಸ್ ತಿಂದು ಹೊಕ್ಕಿದ್ದು ಭಗವಂತನ ಋಣದಾಗಿದ್ದು ನಾವು. ಆದ್ರೆ ನಾವು ಇಲ್ಲಿ ಮಟ್ಟ ದೇವ್ರ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಟ್ಟ ನಾವು ಮಾಡಿದ್ವಿ. ನಾವು ಮಾಡಿದಂತೀವಿ ಭಾಳ ಮಂದಿ ಹೇಳಕ್ಕೆ ಬರೋಂಗಿಲ್ಲ. ಅವ್ನು ಭಾಳ ಎಟ್ಟಾಗಿಲ್ಲ. ನಾವು ಗಾಡಿ ಖರ್ಚು ಫ್ರೀ ಇದ್ದು ಬಂದು ನಾವು ಕರೆ ಯಾರ ಗಾಡಿ ಖರ್ಚು ಕೊಡ್ತಿರು ಆಗ ಬಂದು ಕುರಿ ಕಾದು ಹೋಗಿದ್ವಿ ನಾವು. ಈಗ ನಿಮ್ಮೊಂದು ಹೇಳ್ಬೇಕಂದ್ರೆ ಅಂಥ ಭಾಳ ಅದಾನ. ಆದ್ರೆ ಇಲ್ಲಿ ನಾನೇ ಮಾಡ್ತೀನು, ನಾನು ನೋಡ್ದನು ಅಂತ ಬಿಟ್ಟು ಬಿಡೋದಂದೆಲ್ಲ. ಅದು ಭಗವಂತನ ತಾಕತ್ತೆ ಬೇರೆ ಐತಿ. ನೀನಪ್ಪ ಅಂತ ಏಕಾರ ಸೇವೆ ಮಾಡಿದ್ರೆ ಅವ್ನು ಸೇವೆ ಮಾಡಿಸ್ತಾನೆ. ಹಿಂಗೆ ಭಾಳ ವಿಷಯ ಐತಿ. ನಮ್ಮದು ನೋಡ್ರಿ ಮುಧೋಳ ತಾಲೂಕು ಅಲ್ಗುಂಡಿ ಬಿ ಕೆ ಗ್ರಾಮದವರು ನಾವು ಹಾಲು ಮತದ ಸಮಾಜ. ನಾವು ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಈ ಬಾಳು ಮಾಮನ ಕುರಿಗಳನ್ನು ಇಲ್ಲೇ ವ್ಯವಸ್ಥೆ ಮಾಡಬೇಕಂಥೇಳಿ ಇವತ್ತಿಗೆ 5 ದಿವಸ ಆಯ್ತು ರೀ. ಬುಧವಾರ ಬೇಸ್ತಾರ, ಶುಕ್ರವಾರ, ಶನಿವಾರ, ರವಿವಾರ, ಇವತ್ತು 5 ದಿವಸ ಕುರಿಗಳನ್ನು ನಾವೇ ಹಿಡಿದುಕೊಂಡು ಈ ಬಂದಂಥ ಭಕ್ತಾದಿಗಳ ಅನ್ನ ಪ್ರಸಾದವನ್ನು ಮಾಡೋದು. ಮುಂದೆ ಬಂದಂಥ ಭಕ್ತಾದಿಗಳು ಇಲ್ಲಿ ಬಂದವರು ದೇವರಿಗೆ ಬಾಳು ಮಾಮಗ ಬೇಡ್ಕೊಂಡು ಏನೋ ಬೇಡ್ಕೊಂಡ್ರೂ ಪರಿಹಾರ ಮಾಡುವಂಥ ಶಕ್ತಿ ಅವನಲ್ಲಿ ಐತ್ರಿ. ಇವತ್ತು ಮಾತನಾಡಲಿಕ್ಕೆ ಬರಲಾರ್ದಂಥವರು
ಮುಂದೆ ಕಿವಿಯನ್ನು ಕೇಳಲಿಕ್ಕೆ ಬರಲಾರ್ದಂಥವ್ರು ಏನೋ ಆ ಬಾಳು ಮಾಮನ ಆಶೀರ್ವಾದದಿಂದ ಆ ಕುರಿ ಹಾಲನ್ನು ಕಿವಿ ಒಳಗೆ ಹಾಕ್ಕೊಂಡ್ರೆ ಕಿವಿ ಕೇಳ್ತಾವನು ಅಂತ ಹಿಂದೆ ಪದ್ಧತಿ ಹಿಂಗೆ ಬಂದದ್ರಿ. ನಾವು ಹಂಗೆ ನಡೆಸಿಕೊಡ್ಲಾಕತ್ತೀವಿ. ಬಂದಂಥ ಭಕ್ತಾದಿಗಳಿಗೆ ಪೂಜಾರಿಗಳ್ನು ಹಂಗೆ ನಡ್ಕೊಂಡಾರ. ಹಾಂ, ಇನ್ನು ಒಂದು ಏನೋ ಭಕ್ತರು ಕೊಡಬೇಕಾದಂಥ ಕಾಣಿಕೆಗಳನ್ನು ಒಂದು 7-8 ಲಕ್ಷ ರೂಪಾಯಿ ವಸ್ತುಗಳನ್ನ ಆದರೂ ಆಗ್ಬೋದು. ಭಕ್ತಾದಿಗಳು ಬಂದ ಉತ್ತರದಿಂದ ಉತ್ತರ ಗ್ರಾಮದವರು ಬಂದ ಇಲ್ಲಿ ಟ್ಯಾಕ್ಟರ್ಗಳನ್ನ ಸಕರ ಭಕ್ತಾದಿಗಳು ಬಂದು ಕೊಟ್ಟು ಹೋಗ್ಯಾರು. ಹಾಂ, ದೇಣಿಗೆ ಅಂತೇಳಿ ಕೊಟ್ಟು ಹೋಗ್ಯಾರು. ಸುತ್ತಮುತ್ತಲಿನ ಹಳ್ಳಿ ಗ್ರಾಮದವರು ಎಲ್ಲರೂ ಈ ಸಂಜೆ ಪೂಜೆಗೆ ಎಲ್ಲರೂ ಹಾಜರಿರ್ತಾರೆ. ಇಲ್ಲಂದ್ರೂ ಒಂದು 2-3 ಸಾವಿರ ಜನ ಕೂಡ್ತೈತೆ ರೀ. ಹಾಂ, ಎಲ್ಲ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ನಾವು ಇನ್ಕತಕ್ಕ ಮಾಡ್ಕೊತ ಬಂದೋದು. ಇವತ್ತು 5ನೇ ದಿವಸ ಇದೆ. ಇನ್ನೂ ಆದ್ರೂ ಮುಂದೆ ಈ ನಮ್ಮ ಮೆಟ್ಟ ಬಿಟ್ಟು ಮುಂದೆ ಹೋದ್ರೂ ಅಲ್ಲಿ ಹೋಗಿ ನಾವು ಸೇವೆ ಮಾಡ್ತೀವಿ ಅನ್ನೋಂಗೆ ನಮ್ಮ ಅಭಿಪ್ರಾಯ. ಆ ಗುರುವಿನಲ್ಲಿ ಅಷ್ಟು ನಮ್ಮ ಭಕ್ತಿ ಐತೆ. ಪ್ರತಿ ದಿವಸ ರೀ ಬಾಳು ಮಾಮನ ಪೂಜೆ ಆಗಬೇಕಾದ್ರೆ ಕರೆಕ್ಟ್ 8:30ಗೆ ಪೂಜೆ ಆಗ್ತದೆ. ಭಕ್ತಾದಿಗಳು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸಾಕಷ್ಟು ಭಕ್ತಾದಿಗಳು ಕೂಡ್ತಾರೆ. ಯಾರೋ ಒಂದು ಹೆಣ್ಣು ಮಕ್ಕಳು ಒಂದು ಹಡಿಲಾರದ ಹೆಣ್ಣು ಮಕ್ಕಳಿದ್ದಾರೆ, ಏನೋ ಅವ್ರಿಗೆ ಕಷ್ಟಗಳು ಬಂದಿದ್ದಾರೆ, ಮಕ್ಕಳ ಆಗದಿದ್ದರೆ ಅಂಥ ಹೆಣ್ಣು ಮಕ್ಕಳು ಉಡಿ ತುಂಬೋದು, ಕುರಿ ಕೊರಳಾಗ ತೆಂಗಿನಕಾಯಿ ಕಟ್ಟೋದು, ಪಡಮಳಿ ಅವರು ಉಡಿ ತುಂಬಿಸ್ಕೊಳ್ಳೋದು. ಮೇಲಾಗಿ ಯಾರಿಗೂ ಒಂದು ಏನೋ ಕಷ್ಟ ಬಂದಿದ್ರು ಅವರಾದರೂ ಬಂದು ಈ ಬಾಳು ಮಾಮಾಗ ಆ ಕುರಿಗೆ ಹೋಗಿ ಸೇವಾ ಮಾಡಿ ಉಡಿ ತುಂಬುವಂಥ ಪದ್ಧತಿ ಹಿಂಗೆ ಬಂದದ. ಯಾರೋ ಭಕ್ತಾದಿಗಳು ಬಂದ್ರೂ ಏನೋ ಸಾಕಷ್ಟು ಹಿಟ್ಟಕಿಗಳನ್ನ ತಂದು ಕೊಡ್ತಾರೆ. ಒಂದು ಜ್ವಾಳ ಅಂತ ಕೊಡ್ತಾರೆ, ಅಕ್ಕಿ ಅಂತ ಕೊಡ್ತಾರೆ, ಕುರಿಗೆ ಗೊಂಜಾಳ ಅಂತ ಕೊಡ್ತಾರೆ, ಕುರಿಮರಿಗೆ ನುಚ್ಚು ಕೊಡ್ತಾರೆ. ಹಿಂಗೆ ಸಾಕಷ್ಟು ಭಕ್ತಾದಿಗಳ ಸವಲತ್ತುಗಳು ಅದಾವ್ರಿ. ನಾವು ಈ ಸದ್ಯಕ್ಕೆ ಮಾಡ್ಕೋತ ಬಂದದ ಪದ್ಧತಿನೂ ಐತಿ. ಈಗ ಇಲ್ಲಿಂದ ನಾವು ಮೆಟ್ಟ ಹೋದ್ರೂ ಮುಂದೆ ಹೋಗಿ ಯಾರೋ ಮಾಡುವಂಥ ಭಕ್ತಾದಿಗಳು ಹೋಗಿ ಸೇವಾನು ಮಾಡ್ತಾರೆ. ಹಿಂಗೆ ನಾವು ಮಾಡ್ಕೋತ ಬಂದದ್ದು ನಾವು ಆ ದೇವ್ರ ಮೇಲೆ ಎಷ್ಟು ನಮ್ಮ ನಂಬಿಕೆ ಐತಿ. ನಾವು ಇವತ್ತು ಒಂದು ದಿವಸ ದೇವರವನ್ನು ಇಲ್ಲೇ ಇಟ್ಟುಕೊಂಡು ಇವತ್ತು ಸಂಜೆ ಒಂದು ಪೂಜೆ ಮಾಡಿಕೊಂಡು ಮುಂದೆ ನಾಳೆ ಮುಂಜಾನೆ ಸೋಮವಾರ ಮುಂಜಾನೆ 8:30ಗೆ ಪೂಜೆ ಮಾಡಿ ಮುಂದಿನ ಊರಿಗೆ ಈ ನಮ್ಮ ಗ್ರಾಮದಿಂದ ಮುತ್ತೋದ್ಯಾರನ್ನ ಕರ್ಕೊಂಡು ಆರತಿಯನ್ನು ತಗೊಂಡು ಮುಂದಿನ ಊರಿಗೆ ಹೋಗಿ ಆ ಕುರಿಯನ್ನು ಕಳಿಸಿ ಮುಂದಿನ ಕನಕ ನಾವು ಹಚ್ಚಿ ಬರ್ತೀವಿ. ಮಹಾರಾಷ್ಟ್ರದವ್ರಿ ನಿಲ್ಜಿ ಊರ್ರಿ ನಮ್ಮದು. ಬಾಳಮ್ಮನ ಕುರಿ ಸೇವಾ ಮಾಡಕ್ಕೆ ಬಂದೇವ್ರಿ. ಬಾಳಮ್ಮನ ಕುರಿ ಸೇವಾ ಮಾಡಿಂದ ಚಲೋ ಆಗತೈತ್ರಿ. ನೀವು ಭೀ ಬಂದು ಸೇವಾ ಮಾಡಿರಿ. ನಮಸ್ಕಾರ ಎಲ್ಲರಿಗೂ. ಮತ್ತೊಂದು ನನ್ನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೀನಿ. ನನ್ನ ಚಾನಲ್ ಯಾರು ಹೊಸ್ತಾ ನೋಡ್ತಾರೆ ಅವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ನೋಡಿದಾಗ ಸಿಗೋಣ್ರಿ.